ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಮಕರ ಸಂಕ್ರಾಂತಿ ಹಬ್ಬದ ವಿಡಿಯೋ ಫ್ರೆಂಡ್ಸ್. ಹಾಗೆ ಅಪ್ಪಾಜಿ ಒಂದು ದಿವಸ ಬೆಳಗ್ಗೆ ಹಬ್ಬ ಅನ್ನೋದ್ರಾಗೆ ಅವತ್ತಿನ ದಿನ ಅವರು ಮಾಲೆ ಹಾಕಿದ್ರು, ನೈಟ್ ಮಾಲೆ ಹಾಕಿದ್ರು. ಹಾಗೆ ಫ್ರೆಂಡ್ಸ್, ಇವತ್ತೇ ಹೊರಟಿದ್ದಾರೆ ಅವರು. ಹಾಗಾಗಿ ಬೆಳಗ್ಗೆ ಅಮ್ಮ ನಾವು ಬೇಗ ಎದ್ಬಿಟ್ಟು ಎಲ್ಲ ದೇವ್ರ ಮನೆಯೆಲ್ಲ ರಾತ್ರಿನ ಸ್ವಲ್ಪ ರೆಡಿ ಮಾಡಿದ್ವಿ. ಹಾಗೆ ಬೆಳಗ್ಗೆ ರಾತ್ರಿನ ಪಾಪ ಸ್ವಲ್ಪ ಮಲ್ಕೊಳಕ್ಕೆ ಬಿಟ್ಟಿರಲಿಲ್ಲ. ಅವನು 1 ಗಂಟೆಗೆ ಮಲ್ಕೊಂಡ. ಹಂಗಾಗಿ ನಮಗೂ ಸ್ವಲ್ಪ ನಿದ್ದೆನೇ ಆಗಿರಲಿಲ್ಲ ಕರೆಕ್ಟಾಗಿ. ಹಂಗಾದ್ರೂ ಬೇಗ 4 ಗಂಟೆಗೆ ಎದ್ರು, ನಾನು 5 ಗಂಟೆಗೆ ಎದ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡಿದ್ವಿ. ಅಪ್ಪಾಜಿ ಸ್ವಾಮಿಯವರು ಬಂದು ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು ರೆಡಿ ಮಾಡ್ತಾಯಿದ್ರು. ನಮ್ಮ ಪಾಪ ನೋಡಿದ್ರಲ್ಲ ಫ್ರೆಂಡ್ಸ್, ಅವನೇನೋ ಮಲ್ಕೊಂಡಿದ್ದಾನೆ. ಹಾಗೆ ಫ್ರೆಂಡ್ಸ್, ಎಷ್ಟೇ ಬೇಗ ಮಾಡಿದ್ರು ಬೇಗ ಆಗೋದೇ ಇಲ್ಲ. ನಾವೆಲ್ಲ ದೇವ್ರ ಮೇಲೆ ಫೋಟೋ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಇಷ್ಟೊತ್ತಾಯಿತು. 6:30 7 ಗಂಟೆ ಆಯಿತು ಟೈಮ್ ಆಲ್ಮೋಸ್ಟು. ಹಾಗೆ ಫ್ರೆಂಡ್ಸ್, ಅಡುಗೆ ಬೇರೆ ಮಾಡ್ಕೋಬೇಕಲ್ವ. ಹಂಗಾಗಿ ನೋಡಿ ಅಡುಗೆನೂ ಸೈಡಲ್ಲಿ ಮಾಡ್ಕೊಂಡ್ವಿ. ಅನ್ನ ಆಯಿತು, ಹಾಗೆ ಪೊಂಗಲ್ ಆಯಿತು. ಪೊಂಗಲ್ ಅಲ್ವಾ, ಹಂಗಾಗಿ ಸ್ವಲ್ಪ ಬೇಗನೆ ಆಯಿತು. ಹೋಳಿಗೆ ಅದೆಲ್ಲ ರಿಸ್ಕ್ ಆಗಿದ್ರೆ ಸ್ವಲ್ಪ ರಿಸ್ಕ್ ಆಗೋದು. ಈಗ ಆರಾಮಾಗಿ ಪೊಂಗಲ್ ಮಾಡಿ, ಹಾಗೆ ಅವರೆಕಾಳು ಸಾಂಬಾರು ಮಾಡಿ, ಕಡಲೆಬೇಳೆ ಕೋಸಂಬರಿ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್, ನಮ್ಮ ಪಾಪು ಬೇರೆ ನಿದ್ದೆ ಮಾಡೋಕ್ಕೆ ಬೇರೆ ಬಿಟ್ಟಿರಲಿಲ್ಲ. ರಾತ್ರಿ ಎಲ್ಲ ಅದಕ್ಕೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ. ಹಾಗಾಗಿ ನಮಗೂ ಸ್ವಲ್ಪ ರಾತ್ರಿ ಸ್ವಲ್ಪ ರೆಡಿ ಮಾಡ್ಕೊಳಕ್ಕೂ ಟೈಮ್ ಸಿಕ್ತು. ಅವನು ಇದ್ದಿದ್ದಲ್ವ, ಆಟ ಆಡಿಸ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್, ಅಪ್ಪಾಜಿ ಸ್ವಾಮಿಯವರು ಇವತ್ತೇ ಶಬರಿಮಲೆಗೆ ಹೋಗೋದ್ರಿಂದ ಅವರು ಬೇಗ ಬಂದು ಪೂಜೆ ಮಾಡ್ತೀನಿ ರೆಡಿ ಮಾಡ್ಕೊಂಡಿರಿ ಅಂತ ಹೇಳಿದ್ರು. ಅದಕ್ಕೆ ಪೂಜೆ ಮಾಡೋಕ್ಕೆ ಅಂತ ಮನೆಗೆ ಬಂದಿದ್ದರು. ಹಾಗೆ ಫ್ರೆಂಡ್ಸ್, ಪಾಪು ತುಂಬ ಲೇಟಾಗಿ ಮಲ್ಕೊಂಡಿದ್ದಲ್ವ, ಹಂಗಾಗಿ ಅವನ್ನ ಬೇಡ ಅಂದ್ಕೊಂಡಿದ್ದೆ. ಅವನು ಗಂಟೆ ಸೌಂಡಿಗೆ ಎದ್ದಂಡ. ಹಾಗೆ ಅಪ್ಪಾಜಿ ಸ್ವಾಮಿನ ಎಬ್ಸು ಅಂತ ಹೇಳಿದ್ರು. ಇಲ್ಲ, ಅವ್ನು ಲೇಟಾಗಿ ಮಲ್ಕೊಂಡಿದ್ದಾನೆ, ಮೈ ಬೇರೆ ಬಿಸಿ ಇತ್ತು, ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದೆ. ಅವನೇ ಎದ್ದಂದಿದ್ದಾನೆ. ಹಾಗೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಬೆಳಗ್ಗೆ 7 ಗಂಟೆ ಆಗಿತ್ತು ಟೈಮು. ಹಾಗೆ ನಾನು ನಮ್ಮಮ್ಮ ಹೋಗುವಲ್ಲಿ ಬಾಗಿಲಲ್ಲಿ ರಂಗೋಲಿ ಬಿಡಿಸಿರಲ್ಲ, ಅದನ್ನೆಲ್ಲ ತೋರಿಸಿ ವೀಡಿಯೋ ಮಾಡೋಗು ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತ ಬಿಟ್ಟು ಬಂದು ಬಾಗಿಲಿಗೆಲ್ಲ ಹೂವೆಲ್ಲ ಇಟ್ಟಿದ್ರು. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರಲ್ವ, ಹಾಗಾಗಿ ಬಂದು ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ಈಗವಾಗ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅಮ್ಮ ಪೂಜೆ ಮಾಡಿದ್ಮೇಲೆ ನಾನು ಪೂಜೆ ಮಾಡಬೇಕು, ನಾನು ಪಾಪು. ಅಷ್ಟೊತ್ತಿಗೆ ಅಪ್ಪಾಜಿ ಸ್ವಾಮಿಯವರು ಅಲ್ಲೇ ಟೈಮ್ ಆಗುತ್ತೆ, 9 ಗಂಟೆಗೆ ಇಡಿಮುಡಿ ತುಂಬಿಸ್ಬೇಕು ಅಂತ ಹೇಳ್ತಾಯಿದ್ರು. ಹಾಗೆಯೇ ನಮಗೂ ರಾಪಾಡಿಸ್ಬಿಡ್ತಾರೆ ನಮ್ಮ ಅಪ್ಪಾಜಿ ಸ್ವಾಮಿಯವರು. ಅವರು ಅಷ್ಟೇ 9 ಗಂಟೆಗೆ ಇಡಿಮುಡಿ ತುಂಬಿಸ್ತೀನಿ ಅಂತ ಹೇಳಿದ್ರಲ್ವ, ಹಂಗಾಗಿ ನಾವು ಬೇಗ ಎದ್ಬಿಟ್ಟು ರಾತ್ರಿಯಿಂದ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವಾಗ ಅಪ್ಪಾಜಿ ಸ್ವಾಮಿಯವರಿಗೆ ಊಟಕ್ಕೆ ಇಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಊಟಕ್ಕೆ ಇಟ್ಟು ಆಮೇಲೆ ಅವರು ಒಳಗಡೆ ದೀಪ ಹಚ್ಬಿಟ್ಟು ಆಮೇಲೆ ಕಾಯಿ ಹೊಡೆದ್ಬಿಟ್ಟು ಹೋಗ್ತಾರೆ. ಅವರು ಮತ್ತೆ ಬರಲ್ಲ, ಮತ್ತೆ ಅಲ್ಲಿ ದೇವಸ್ಥಾನ ಹತ್ರನೇ ಇರ್ತಾರೆ. ನಾವು ಇಡಿಮುಡಿ ತುಂಬಿಸೋಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ನಾವು ಬೇಗ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ನಾನು ಪಾಪುನ ಇಬ್ಬರು ಪೂಜೆ ಮಾಡ್ತಾ ಇದ್ದೀವಿ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ನಾನು ತಿಂತೀನಿ, ತಿನ್ನಪ್ಪ. ನಾ ತಿನ್ನ ನೀನು ತಿನ್ನಪ್ಪ. ಹಾಗೆ ಫ್ರೆಂಡ್ಸ್, ಅಪ್ಪಾಜಿ ಸ್ವಾಮಿಯವರಿಗೆ ಊಟಕ್ಕಿಟ್ಟು ಆಮೇಲೆ ಅವ್ರನ್ನ ಕಳಿಸಾದ್ಮೇಲೆ ಆಮೇಲೆ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಊಟ ಆಯಿತು ಅವ್ರದ್ದು. ಹಾಗೆ ಫ್ರೆಂಡ್ಸ್, ಇವಾಗ ದೀಪ ನಮ್ಮ ಮನೇಲಿ ಚಿಕ್ಕದಿತ್ತು, ದೊಡ್ಡದಿರಲಿಲ್ಲ. ಹಂಗಾಗಿ ನಮ್ಮ ರಾಖಿ ಕೈಲಿ ಅವನಿಗೆ ಹೇಳಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡದು ಒಂದು ದೀಪ ತರಿಸಿದ್ವಿ. ಹಾಗೆ ನಮ್ಮ ಅಮ್ಮನೂ ಅಷ್ಟೇ ಬತ್ತಿನ ಸ್ವಲ್ಪ ಉದ್ದವಾಗಿ ವಸ್ತು ಹಾಕಮ್ಮ ಒಂದು ಅಂತ ಹೇಳಿ ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿ ದೀಪನ ಸ್ವಲ್ಪ ಕುದಿಸಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕುದಿಸಿದ್ವಿ. ಅದು ದೀಪ ಬತ್ತಿ ಚೆನ್ನಾಗಿ ಉರಿಲಿ ಅಂತ ಬಿಟ್ಟು ಅದನ್ನು ಕುದಿಸಿ ಇಟ್ಟಿದ್ವಿ. ಈಗ ಅಪ್ಪಾಜಿ ಸ್ವಾಮಿಯವ್ರು ಬರೋವರೆಗೂ ಅದನ್ನು ಹಂಗೆ ನಾವು ನೋಡ್ಕೋಬೇಕು.
ಹಾಗೆ ಫ್ರೆಂಡ್ಸ್ ನೋಡಿ ಅಪ್ಪಾಜಿ ಇವಾಗ ಅಲ್ಲೇ ದೀಪ ಹಚ್ಚಿದ್ದಾರೆ. ಇವಾಗ ದೀಪ ಹಚ್ಚಿದ್ಮೇಲೆ ಇವಾಗ ರಾಕಿ ಒಂದು ಸ್ವಲ್ಪ ಕೈ ಮುಗಿಬೇಕಾಯಿತು, ಹಂಗಾಗಿ ಅವನು ಕೈ ಮುಗಿತಾ ಇದ್ದಾನೆ. ಹಾಗೆ ಇವಾಗ ಕಾಯಿ ಹೊಡೆದ್ಬಿಟ್ಟು ಸೀದಾ ಎಂದು ತಿರುಗಿ ನೋಡಿದಾಗೆ ಹೋಗ್ತಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ದೇವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಲ್ವ, ಎಲ್ಲ ಪೂಜೆ ಎಲ್ಲ ಮುಗಿದಿದೆ. ಇವಾಗ ಅಪ್ಪಾಜಿ ಸ್ವಾಮಿಯವರು ಈಗ ಕಾಯಿ ಹೊಡೆದು ಹೋಗ್ತಾರೆ. ಒಂದು ಕಲ್ಲು ತೊಗೊಂಬಂದಿದ್ದು ಅದನ್ನು ಇಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನ ಹೊರಗಡೆ ಇಟ್ಟಿರ್ತಾರೆ ಕಾಯಿ ಹೊಡೆದು ಹೋಗೋದಕ್ಕೋಸ್ಕರ. ಹಾಗೆ ಇವಾಗ ಕಾಯಿ ಹೊಡೆದ್ಬಿಟ್ಟು ಹೋಗ್ತೀನಿ ಅಂತ 3 ಸತಿ ಹೇಳ್ಬಿಟ್ಟು ಹೋಗ್ತಾರೆ. ಹಿಂದಕ್ಕೆ ಹೋಗಪ್ಪ, ಹಿಂದಕ್ಕೆ ನಡಿಯಪ್ಪ, ಅಲ್ಲೇ ಅಲ್ಲೇ ಹಿಂದಕ್ಕೆ. ಹಾಗೆ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಅಪ್ಪಾಜಿ ಇವಾಗ ಕಾಯಿ ಹೊಡೆದು ಸೀದಾ ದೇವಸ್ಥಾನ ಹತ್ರ ಹೋಗ್ತಾರೆ. ನಾವೀಗ ಮನೆಯಲ್ಲಿ ಅಪ್ಪಾಜಿ ಸ್ವಾಮಿಯವರು ದೀಪ ಹಚ್ಚಿದ್ರಲ್ಲ, ಆ ದೀಪನ ನಾವು ನೋಡ್ಕೋಬೇಕು ಅಪ್ಪಾಜಿ ಸ್ವಾಮಿಯವರು ಬರೋ ತನಕ. ಹಾಗೆ ನಾವು ಊಟ ಮಾಡಿಲ್ಲವಲ್ಲ, ಹಂಗಾಗಿ ಊಟ ಮಾಡೋಣ ಅಂತಬಿಟ್ಟು ಊಟ ಕೂತ್ಕೊಂಡಿದ್ದೆ. ಅವರೆಕಾಳು ಸಾಂಬಾರು, ಹಾಗೆ ಕಡಲೆಬೇಳೆ, ಹಾಗೆ ಪೊಂಗಲ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ. ಹಾಗೆ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಬಿಟ್ಟು ಬೇಗ ರೆಡಿ ಆದೆ. ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂದ್ಕೊಂಡಿದ್ದೆ. ಇಲ್ಲ ಟೈಮ್ ಆಗುತ್ತೆ ಅಂತಬಿಟ್ಟು ಬೇಗ ಡ್ರೆಸ್ಸೇ ಹಾಕ್ಕೊಂಬಿಟ್ಟು ಬೇಗ ರೆಡಿ ಆದೆ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ರಾಕಿನೂ ಫೋನ್ ಮಾಡಿದ್ವಿ, ಅವನು ಬಂದ. ಆದರೆ ಆಟೋ ಪಂಚರ್ ಆಗಿತ್ತು, ಹಂಗಾಗಿ ಬೇರೆ ಆಟೋ ಫೋನ್ ಮಾಡಿ ಕರೆಸ್ಕೊಂಡು ನಾವು ಹೊರಟ್ವಿ. ರಾಕಿ ಆ ಬೈಕಲ್ಲಿ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ನಮ್ಮ ಅಕ್ಕಂಗೂ ಫೋನ್ ಮಾಡಿ ಅವಳು ಮನೆ ಹತ್ರನೇ ಬಂದಳು, ಹಂಗಾಗಿ ಮನೆ ಹತ್ರನೇ ಆಟೋ ಕರ್ಸ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ. ಹಾಗೆ ಫ್ರೆಂಡ್ಸ್, ನಮ್ಮ ಪಾಪು ಅಂತೂ ದೇವಸ್ಥಾನದಲ್ಲಿ ಅವನಿಗೆ ಸಿಕ್ಕಿದ್ದೆ ಫ್ರೀಡಮು ಫುಲ್ಲು. ಅದ್ರ ತುಂಬ ಕುಣಿದಾಡ್ಕೊಂಡು ಅವನಂತ ಆಟ ಆಡಿಕೊಂಡು ಯಾವ ರೀತಿ ಆಡ್ದ ಅಂತ ಬಿಟ್ಟು ನೋಡಿ ನೀವು. ಇನ್ನೇನು ದೇವಸ್ಥಾನ ಹತ್ರ ಇದ್ದೀವಿ ಫ್ರೆಂಡ್ಸ್, ಇನ್ನೇನು ದೇವಸ್ಥಾನ ಹತ್ರನೇ ಬಂದ್ವಿ ನೋಡಿ ಫ್ರೆಂಡ್ಸ್. ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ವಿಡಿಯೋ ಮಾಡ್ತೀವಿ. ಅಲ್ಲೆಲ್ಲ ಐತೆ ಅಪ್ಪಾಜಿ ಸುಬ್ಬ. ವಾ ಅಪ್ಪಾಜಿ ಎಲ್ಲ ಹೋತಲ್ಲ, ವಾ ಕಿತ್ತು ಅಪ್ಪಾಜಿಲಿ ವಾ. ಓಯ್ ಕಿರ್ತು ಓಯ್ ಹಲಸ್ ಬತ್ತ. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಪಾಪ ದೇವಸ್ಥಾನ ತುಂಬ ಹೆಂಗೆ ಅಪ್ಪಾಜಿ ಅಂತ ತರಲೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ನಮ್ಮ ಅಕ್ಕಂಗಣ್ಣ ನಮ್ಮ ಮಾಮನೂ ಬಂದರು. ಹಾಗೆ ಫ್ರೆಂಡ್ಸ್, ಅವ್ರು ಬಂದಾದಮೇಲೆ ಫಸ್ಟು ಅಪ್ಪಾಜಿ ನಿಂತ್ಕೊಂಡಿದ್ರು. ಆದರೆ ಫಸ್ಟು ಕನ್ಯಾಸ್ವಾಮಿಗೆ ಇಡುಮುಡಿ ಕಟ್ಟಿಸ್ಬೇಕು ಅಂದ್ರೆ ಅವ್ರದ್ದಾದಮೇಲೆ ಆಮೇಲೆ ಅಪ್ಪಾಜಿಗೆ ಇಡುಮುಡಿ ಕಟ್ಟಿಸಿದ್ವಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಅಪ್ಪಾಜಿ ಸ್ವಾಮಿ ಅವ್ರದ್ದು ಇಡುಮುಡಿ ಕಟ್ಟಿಸಿದ್ದಾಯಿತು. ಇವಾಗ ಅಪ್ಪಾಜಿ ಮತ್ತು ಅವ್ರ ಫ್ರೆಂಡ್ಸು ಕಾರಲ್ಲಿ ಹೋಗ್ತಾ ಇದ್ದಾರೆ. ಅವರು ಒಂದು 3 ಜನ ಇಡುಮುಡಿ ಕಟ್ಟಿಸ್ಕೋಬೇಕಲ್ವ, ಹಂಗಾಗಿ ಅಪ್ಪಾಜಿನ ಸ್ವಲ್ಪ ಹೊತ್ತು ಕಾಯ್ತಾ ಇದ್ರು. ಹಾಗೆ ಫ್ರೆಂಡ್ಸ್, ನಾವು ಇಡುಮುಡಿ ಕಟ್ಟಿಸಿದ್ದಾಯ್ತಲ್ವ, ನಾವು ಮನೆಗೆ ಹೋಗಿ ದೀಪ ನೋಡಬೇಕು ಅಂತಬಿಟ್ಟು ನಾವು ಬೇಗನೆ ಹೊರಟ್ವಿ. ಅಲ್ಲಿ ನಮ್ಮ ಅಜ್ಜನ ಬಿಟ್ಟು ಬಂದಿದ್ವಿ ಮನೆ ಹತ್ರ. ದೀಪ ಬೇರೆ ಹಚ್ಚಿ ಬಂದಿದ್ರಲ್ವ, ಹಂಗಾಗಿ ನಮ್ಮ ಅಜ್ಜನ ನೋಡ್ಕೊಳಕ್ಕೆ ಅಂತಬಿಟ್ಟು ಬಿಟ್ಟು ಬಂದಿದ್ವಿ. ಹಾಗೆ ಫ್ರೆಂಡ್ಸ್, ನಾವು ಮನೆಗೆ ಹೊರಟ್ಮೇಲೆ ಸೀದಾ ನಮ್ಮ ಅಕ್ಕ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು. ಆಮೇಲೆ ನಮ್ಮ ಅಕ್ಕರ ಮನೆಗೆ ಹೋಗಿ ಅವಳು ಊಟ ಕರೆದಿದ್ಲು ಅಂತಬಿಟ್ಟು ನಾವು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಸೀದಾ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇದು ಅವತ್ತು ಬೆಳಗ್ಗೆದು ಫ್ರೆಂಡ್ಸ್ ವಿಡಿಯೋ ಇದು. ಅವತ್ತು ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ನಾನು ಇಬ್ಬರು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ವಿ. ಏನಾಗಲಿ ಸ್ವಲ್ಪ ಭಯ ಇರುತ್ತಲ್ವ, ಹಂಗಾಗಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೋ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಬಿಟ್ಟು ದೇವ್ರನ್ನ ಬೇಡ್ಕೊಳ್ತಾ ಇದ್ವಿ, ಆರಾಮಾಗಿ ಹೋಗಿ ಬರಲಿ ಅಂತಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಬರಬೇಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಓಕೆ ಬಾಯ್.